ನಮಸ್ಕಾರ. ಇವತ್ತು ನಾವೊಂದು ಹೇಳ್ಕತ್ತೀನಿ. ಆಷಾಢ ಮಾಸದೊಳಗೆ ಶುಭ ಕಾರ್ಯಗಳನ್ನು ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾರೆ. ಇದರಿಂದ ಶಾಸ್ತ್ರ ಏನು ಹೇಳ್ತದಂದ್ರೆ, ಆಷಾಢ ಮಾಸ ಬಂದಾಗ ಮದುವೆ, ಗೃಹ ಪ್ರವೇಶ, ಹೊಸ ವ್ಯಾಪಾರ ಅಥವಾ ಶುಭ ಕಾರ್ಯವನ್ನು ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಇದ್ರ ಹಿಂದೆ ಮೂಢನಂಬಿಕೆ ಅಂತೇನಿಲ್ಲ, ಶಾಸ್ತ್ರ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ಇವತ್ತು ನಾನು ಹೇಳ್ತೀನಿ. ಇದು ಪುರಾಣಗಳ ಪ್ರಕಾರ ಆಷಾಢ ಶುಕ್ಲ ಏಕಾದಶಿಯಿಂದ ದೇವಶಯನಿ ಏಕಾದಶಿ ಅಂತ ಕರೀತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಸಾಗರದೊಳಗೆ ಯೋಗಿ ನಿದ್ರೆಗೆ ತೆರಳುತ್ತಾನೆ ಅಂಥೇಳಿ ನಂಬಿಕೆ ಅದ. ಈ ಅವಧಿಯನ್ನು ನಾವು ಚಾತುರ್ಮಾಸ ಅಂತ ಕರಿತೀವಿ. ಈ 4 ತಿಂಗಳೊಳಗೆ ದೇವರ ಆರಾಧನೆ, ಜಪ, ತಪ, ವೃತ, ದಾನ ಮತ್ತು ಧರ್ಮ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನಾವು ಕೊಡಬೇಕು. ಆದ್ದರಿಂದ ವಿವಾಹ, ಗೃಹ ಪ್ರವೇಶ, ಉಪನಯನ ಮುಂತಾದ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮುಂದೂಡ್ತಾರೆ. ಇದಕ್ಕೆ ಮತ್ತೊಂದು ಕಾರಣ ಏನಂತಂದ್ರೆ, ಹಿಂದಿನ ಕಾಲದೊಳಗೆ ಈ ಕಾಲದೊಳಗೆ ಮಳೆಗಾಲ ಆರಂಭ ಆಗ್ತದೆ. ಅವಾಗೇನಾಗ್ತದೆ, ಪ್ರಯಾಣ, ಅವಾಗೆಲ್ಲ ರೋಡ್ ಇಷ್ಟೊಂದು ವ್ಯವಸ್ಥಿತವಾಗಿ ಇರ್ತಿರಲಿಲ್ಲ. ನಾವು ಪ್ರಯಾಣ ಮಾಡಬೇಕಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಆಮೇಲೆ ದೊಡ್ಡ ದೊಡ್ಡ ಸಮಾರಂಭ ಮಾಡಬೇಕಂದ್ರೆ ಮನೆಗಳು ಸದ್ಯಕ್ಕೆ ಹಿಂಗೆ ಇಷ್ಟೊಂದು ದೊಡ್ಡದಾಗಿ ಇರ್ತಿದ್ದಿಲ್ಲ. ಹೊರಗೆಲ್ಲ ನಾವು ಏನರ ಮಾಡ್ಲಿಕ್ಕೆ ಹತ್ರ ಮಳೆ ಬರ್ತಿತ್ತು. ಹೀಗಾಗಿ ಏನು ಮಾಡ್ತಿದ್ರು ಹಿರಿಯರು, ಈ ಸಮಯದೊಳಗೆ ಶುಭ ಕಾರ್ಯಗಳನ್ನು ತಪ್ಪಿಸ್ತಿದ್ರು. ಆಮೇಲೆ ಹೊಲದೊಳಗೆ ಬಿತ್ತುವುದೆಲ್ಲ ಇರ್ತದೆ, ಅದಕ್ಕೆ ಸದ್ಯಕ್ಕೆ ಅವರು ಇದನ್ನೆಲ್ಲ ವಿಚಾರ ಮಾಡಿ ಅವರು ಶುಭ ಕಾರ್ಯನ ಮಾಡ್ತಿರ್ಲಿಲ್ಲ. ಆಮೇಲೆ ಅದಕ್ಕೆ ಏನು ಮಾಡಿದರು, ಮತ್ತೇನು ಮಾಡೋದು ಅಂಥೇಳಿ ಭಗವಂತನ ಆರಾಧನೆಗೆ ಈ ಸಮಯನ ಮೀಸಲಿಡೋದು ಸಂಪ್ರದಾಯ ಇತ್ತು. ಅದಕ್ಕೆ ಆಷಾಢದಲ್ಲಿ ಯಾವ ಶುಭ ಕಾರ್ಯವನ್ನು ಮಾಡಬಾರ್ದಂತ ಎಲ್ಲೂ ಶಾಸ್ತ್ರಗಳು ಹೇಳೋದಿಲ್ಲ. ಅವ್ರವ್ರ ಕುಟುಂಬದ ಸಂಪ್ರದಾಯ ಮತ್ತು ಪಂಚಾಂಗ ಮತ್ತು ಪುರೋಹಿತರ ಸಲಹೆಯಂತೆ ಕೆಲವು ಸಂದರ್ಭದೊಳಗೆ ಅನಿವಾರ್ಯತೆ ಇತ್ತಂದ್ರೆ ಶುಭ ಕಾರ್ಯಗಳನ್ನು ಕುಟುಂಬದ ಹಿರಿಯರ ಜೊತೆ ಮಾತಾಡಿ ಶುಭ ಕಾರ್ಯಗಳನ್ನು ಮಾಡ್ಬೋದು. ಹಂಗಂದ್ರೆ ಆಷಾಢ ಮಾಸದೊಳಗೆ ಏನು ಮಾಡ್ಬೇಕಂತಂದ್ರೆ, ನಾವು ದಿನವೂ ದೀಪ ಅಂತೂ ಹಚ್ತೇವೆ ದೇವ್ರ ಮುಂದೆ. ಅಂದ್ರೂ ನಾವು ಒಂದು ತುಪ್ಪದ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸ್ತೋತ್ರ ಹೇಳಬೇಕು. ಈ ಆಷಾಢ ಮಾಸದೊಳಗೆ ಲಕ್ಷ್ಮೀ ಸ್ತೋತ್ರ, ಲಕ್ಷ್ಮೀ ಪೂಜಾ ವಿಧಾನ ಮಾಡೋದ್ರಿಂದ ನಮಗೆ ಪುಣ್ಯ ಭಾಳ ಬರ್ತದೆ. ಅದಕ್ಕೆ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸ್ತೋತ್ರ ಅಥವಾ ನಿಮ್ಮದು ಕುಲದೇವ್ರದು, ಇಷ್ಟ ದೇವ್ರದು ನಾಮಸ್ಮರಣೆ ಮಾಡಬೇಕು. ಇದರಿಂದ ಭಗವಂತನ ಅನುಗ್ರಹ ಲಭಿಸ್ತದೆ. ಆಷಾಢ ಮಾಸ ಶುಭ ಕಾರ್ಯಗಳನ್ನು ನಿಲ್ಲಿಸೋ ತಿಂಗಳು ಮಾತ್ರವಲ್ಲ, ಆತ್ಮಶುದ್ಧಿ, ಭಕ್ತಿ ಮತ್ತು ಪುಣ್ಯ ಸಂಪಾದಿಸುವ ಪವಿತ್ರ ಕಾಲ ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ನೀವು ಈ ವಿಡಿಯೋ ನೋಡಿ ಕೇಳಿದ್ದಕ್ಕೆ ಧನ್ಯವಾದಗಳು. ಶ್ರೀಹರಿ ಕೃಪೆ ನಿಮ್ಮೆಲ್ಲರ ಮೇಲಿರಲಿ.